ಹಾಯ್ ನಮಸ್ತೆ, ನಾನು ವೀಣಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ಸ್ಯಾರೀಸ್ ಎಲ್ಲ ಹರಡ್ಕೊಂಡು ಕೂತಿದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಸೊ ಇಲ್ಲಿಂದನೇ ವ್ಲಾಗ್ನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನನ್ನ ಕೆಲವೊಂದು ಸ್ಯಾರೀಸ್ಗಳ ಬಗ್ಗೆ ಹೇಳಬೇಕಿತ್ತು. ನಾನು ನೋಡಿದ್ದೀರಾ ಟೈಟಲಲ್ಲೇ ಏನು ಅಂತ. ಈ ಸ್ಯಾರೀಸ್ ಎಲ್ಲ ಯೂಸೇ ಮಾಡ್ತಾಯಿಲ್ಲ ನಾನು. ಏನಕ್ಕೆ ಯೂಸ್ ಮಾಡ್ತಾಯಿಲ್ಲ ಅಂತ ರೀಸನ್ ಇದೆ. ಕೆಲವೊಂದು ಚಿಕ್ಕದಿದೆ, ಕೆಲವೊಂದು ದೊಡ್ಡದಿದೆ, ಕೆಲವೊಂದು ಏನಾದರೂ ಹಾಳಾಗಿದೆ. ಈ ಥರ ಸ್ಯಾರೀಸ್ ಆಗಿರೋದ್ರಿಂದ ನಾನು ಯೂಸ್ ಮಾಡ್ತಾಯಿಲ್ಲ. ಬಟ್ ಬ್ಲೌಸ್ ಮಾತ್ರ ಹಾಗಾಗಿದೆ. ಸ್ಯಾರೀಸ್ ತುಂಬ ಚೆನ್ನಾಗಿದೆ. ಬ್ಲೌಸ್ ರೀಸನಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿಲ್ಲ. ನನಗೆ ಮಿಸ್ ಮ್ಯಾಚ್ ಮಾಡಿ ಬ್ಲೌಸ್ ಹಾಕೋದು ಅಂದರೆ ಇಷ್ಟ ಇಲ್ಲ. ನೋಡಿ, ಈ ಸ್ಯಾರೀಸ್ ನಾನು ಅಣ್ಣನ ಮದುವೆಯಲ್ಲಿ ತೊಗೊಂಡಿದ್ದು. ಇದೇ ಪ್ಯಾಟ್ರನ್ ಬೇಕು, ಇದೇ ಡಿಸೈನ್ ಬೇಕು, ಇದೇ ಕಲರ್ ಕಾಂಬಿನೇಷನ್ ಬೇಕು, ಇದೇ ಥರ ಇದು ಏನು ಪಿಕಾಕೋ ಮೊಟಿವ್ಸ್ ಬೇಕು ಅಂತ ಈ ಥರದೆಲ್ಲ ಹುಡುಕಿ ತೊಗೊಂಡಿದ್ದೆ. ಬಟ್ ಬ್ಲೌಸ್ ಮಾತ್ರ ಸರಿ ಸ್ಟಿಚ್ಚೇ ಮಾಡಿಲ್ಲ. ನೋಡಿ, ಅವಾಗ ಪ್ಯಾಡ್ ಏನು ಹಾಕ್ಕೊಂಡಿರಲಿಲ್ಲ ಸ್ಲೀವ್ಸಿಗೆ. ಹಂಗಾಗಿ ನೋಡಿ ಎಲ್ಲ ಸ್ವೆಟ್ ಆಗಿರೋದೆಲ್ಲ ಹಂಗೆ ಕಾಣಿಸ್ತಾ ಇದೆ. ಸೊ ಹಂಗಾಗಿ ಮತ್ತು ಯೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿ ಯೂಸ್ ಮಾಡಿಲ್ಲ. ಮತ್ತು ಬ್ಲೌಸ್ ಅಂತೂ ಚೆನ್ನಾಗಿ ಸ್ಟಿಚ್ಚೇ ಮಾಡಿಲ್ಲ. ನಂದು ನನ್ನ ಅಮ್ಮಂದು ಒಟ್ಟಿಗೆ ಕೊಟ್ಟಿದ್ದು. ಅವ್ರದ್ದು ಅಳತೆ ನನಗೆ ಮಾಡಿದ್ದಾರೆ, ನಂದು ಅಳತೆ ಅವ್ರಿಗೆ ಮಾಡಿದ್ದಾರೆ. ಸೊ ಇನ್ನೇನು ಮಾಡೋದು, ಮದುವೆ ಇತ್ತಲ್ಲ ಅರ್ಜೆಂಟು ಅಂತ ಹೆಂಗೋ ಅಂತ ಯೂಸ್ ಮಾಡಿದೆ. ಸೊ ನೋಡಿ, ಸ್ಯಾರಿಗೆ ಕುಚ್ಚು ಮಾತ್ರ ನಾನೇ ಹಾಕ್ಕೊಂಡಿದ್ದು. ಅವ್ರಿಗೆ ಹೇಳಿ ಕೊಟ್ಟು ಬಂದಿದ್ದೆ. ಅವರು ಏನು ಮಾಡಿದ್ದಾರೆ ಅಂತ ಅಂದರೆ, ಅರ್ಜೆಂಟು ಅಂತ ಹೇಳಿದ್ದಕ್ಕೆ ಕೆಳಗಡೆ ಮಾತ್ರ ಅಲ್ಲ, ಮೇಲೂ ಕೂಡ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಮೇಲೂ ಕೂಡ ಮಿಷಿನಲ್ಲೇ ಸ್ಟಿಚ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅಂದರೆ ಬೆಳಗ್ಗೆ ಕೊಟ್ಟು ನನಗೆ ಮಧ್ಯಾಹ್ನ ಅಷ್ಟರಲ್ಲಿ ಸ್ಯಾರಿ ಮಾತ್ರ ಕೊಡಿ, ಬ್ಲೌಸ್ ಎಲ್ಲ ನಾಳೆ ಕೊಡಿ ಅಂತ ಹೇಳಿದ್ದೆ. ಅವ್ರು ನೋಡಿದ್ರೆ ಅರ್ಜೆಂಟ್ ಅಲ್ವಾ, ಹೆಂಗೋ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ಕೆಳಗಡೆಯನ್ನು ಸೇರಿಸಿ ಮೇಲೂ ಸೇರಿಸಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಹಂಗಾಗಿ ಸೊ ಏನು ಮಾಡೋದಪ್ಪ ಅಂತ ಬೇಜಾರಾಗೋಯಿತು. ಬಟ್ ವಿಧಿ ಇಲ್ದೇ ಸುಮ್ಮನೆ ಅದೇ. ಕುಚ್ಚು ಮಾತ್ರ ನಾನೇ ಹಾಕ್ಕೊಂಡೆ. ಅಂದರೆ ತುಂಬ ಪ್ರಾಪರಾಗಿ ಇದೇ ಥರ ಬೇಕು ಅದೇ ಥರ ಬೇಕು ಅಂತ ಏನಿಲ್ಲ. ಏನೋ ಒಟ್ಟಿನಲ್ಲಿ ಒಂದು ಸ್ಯಾರಿ ಕುಚ್ಚು ಹಾಕೋಬೇಕು, ತುಂಬ ಅರ್ಜೆಂಟ್ ಇತ್ತು. ಹಂಗಾಗಿ ಕುಚ್ಚು ಹಾಕೋಬೇಕು ಅಂತ ಹೇಳ್ಬಿಟ್ಟು ನಾನೇ ಹಾಕ್ಕೊಂಡೆ. ಸೊ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಬಟ್ ಏನೋ ಅವರು ಫಾಲು ಕೂಡ ಮ್ಯಾಚಿಂಗ್ ಹಾಕಿಲ್ಲ. ಮತ್ತು ಸ್ಯಾರಿ ಕೆಳಗಡೆ ಬಾರ್ಡರಲ್ಲಿ ಸಿಲ್ವರ್ದು ಬಂದಿದೆ ಬಾರ್ಡರು ಕೆಳಗಡೆ. ಅದೇ ಹೈಲೈಟು ಸ್ಯಾರಿಗೆ. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ, ತುಂಬ ಸಾಫ್ಟ್ ಇದೆ, ಪ್ಯೂರ್ ರೇಷ್ಮೆ ಇದು. ಸೊ ಹಂಗಾಗಿ ಯಾರಿಗೂ ಕೊಡೋಕ್ಕೂ ನನಗಿಷ್ಟ ಇಲ್ಲ. ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ, ಹಂಗಾಗಿ ನಾನು ಹಂಗೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಸ್ಯಾರಿ ಬಂದು ರೆಡ್ ಸ್ಯಾರಿ. ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ನಂಗೆ ಸ್ಯಾರಿ ನೋಡಿದ ತಕ್ಷಣ ಇಷ್ಟ ಆಗಿತ್ತು, ಹಂಗಾಗಿ ತೊಗೊಂಡಿದ್ದೆ. ನೋಡಿ, ಕ್ಯಾಪ್ ಸ್ಲೀವ್ಸ್ ಆವಾಗ ಇದೇ ಟ್ರೆಂಡ್ ಇತ್ತಲ್ವ. ಕ್ಯಾಪ್ ಸ್ಲೀವ್ಸು, ಬ್ಯಾಕ್ ಬಟನ್ನು, ಏನಾದ್ರು ಲೇಸ್ ಇಟ್ಟು ಒಂದು ಡಿಸೈನು ಈ ಥರ ಸ್ಟಿಚ್ ಮಾಡಿಸ್ಕೊಳೋದು. ನಾನು ಮುಂಚೆ ಮನೆ ಹತ್ರ ಒಬ್ಬರು ಟೈಲರ್ ಇದ್ದರು. ಅವ್ರ ಮಗಳು ಮಾಲಾ ಅಂತ ಹುಡುಗಿ ಸ್ಟಿಚ್ ಮಾಡಿಕೊಟ್ಟಿದ್ದು. ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ಲು ಅಂತ ಅಂದರೆ, ನಾನು ಜಸ್ಟ್ ಈ ಥರ ಬ್ಯಾಕ್ ಬಟನ್ ಇಟ್ಟಪ್ಪ, ಕ್ಯಾಪ್ ಸ್ಲೀವ್ಸು, ಬ್ಯಾಕು ಒಂದು ಲೇಸ್ ಇಟ್ಟು ಏನಾದರೂ ಒಂದು ಡಿಸೈನ್ ಇಡು ಅಂತ ಹೇಳಿದೆ. ಅವಳೇ ಪಾಪ ಇದೆಲ್ಲ ಡಿಸೈನ್ ಮಾಡಿ ಬೋಟ್ ನೆಕ್ ಇಟ್ಟು ಚೆನ್ನಾಗಿ ಹೊಲಿಯೋಳು. ನಾನು ಈ ಥರ ಹೊಲಿಯಪ್ಪ ಅಂತ ಹೇಳಿದರೆ ಸಾಕು, ಅದೇ ಥರ ನೀಟಾಗಿ ಹೊಲಿದು ಕೊಡೋಳು. ಒಂದು ಸತಿ ಮತ್ತು ರಿಪೇರಿ ಆ ಥರ ಏನಿಲ್ಲ, ಅಷ್ಟು ಚೆನ್ನಾಗಿ ಹೊಲಿಯೋಳು. ಎಷ್ಟು ಚೆನ್ನಾಗಿತ್ತು ಅಂದರೆ, ಸ್ಯಾರಿ ನನಗೆ ತಂದು ಕೊಟ್ಟೋಕ್ಕೆ ತುಂಬ ಇಷ್ಟ ಆಯಿತು. ವಾವ್, ಎಷ್ಟು ಚೆನ್ನಾಗಿ ಹೊಲ್ದಿದ್ಯಾ ಅಂತಲೂ ಹೇಳಿದ್ದೆ. ಇವಾಗಲೂ ಕೂಡ ಇದು ಹಾಕ್ಬೋದು, ಆ ಥರ ಇದೆ. ಬಟ್ ಹಾಕ್ಕೊಂಡೇ ಇಲ್ಲ, ಇನ್ನೊಂದು ಸಲ ಹಾಕ್ಕೋಬೇಕು. ಒಂದು ಮದುವೆ ಫಂಕ್ಷನ್ಗೆ ಅಂತ ಹಾಕಿದ್ದೆ, ಅದು ಬಿಟ್ಟರೆ ಮತ್ತೆ ಹಾಕೇ ಇಲ್ಲ ಇದನ್ನು. ಸ್ಯಾರಿ ಮತ್ತು ಬ್ಲೌಸು ತುಂಬ ಚೆನ್ನಾಗಿದೆ. ಅದರಲ್ಲಿ ನನಗೆ ಬ್ಲೌಸ್ದಂತೂ ಎಷ್ಟು ಸಲ ನಾನು ತೊಗೊಂಡು ಇದನ್ನು ನೋಡ್ತೀನಿ, ಹಾಕೋಣ ಅಂತ ಅಂದ್ಕೊಳ್ತೀನಿ. ಬಟ್ ಹಾಕೋಕ್ಕಾಗೇ ಇಲ್ಲ. ಸ್ಯಾರಿ ನೋಡ್ತಾ ಇರ್ಬೋದು, ಫುಲ್ಲು ಸ್ಯಾರಿ ಇದೇ ಥರ ಬುಟ್ಟ ಥರ ಇದೆ ಫುಲ್ ಸ್ಯಾರಿ. ಬಟ್ಟು ಎಷ್ಟು ಚೆನ್ನಾಗಿದೆ ಅಂತಂದರೆ, ವೆಯ್ಟ್ ಇದೆ. ತುಂಬ ವೆಯ್ಟ್ ಇಲ್ಲ, ಜಾಸ್ತಿನೂ ಇಲ್ಲ, ಕಮ್ಮಿನೂ ಇಲ್ಲ, ಚೆನ್ನಾಗಿದೆ. ವೆಯ್ಟಲ್ಲೇನು ಪ್ರಾಬ್ಲಮ್ ಇಲ್ಲ. ಮತ್ತು ಸ್ಯಾರೀಸ್ ಇದಕ್ಕೂ ಕೂಡ ನಾನೇ ಕುಚ್ಚು ಹಾಕಿರೋದು, ನೋಡ್ತಾ ಇರ್ಬೋದು ನೀವು. ಅಂದರೆ ಪ್ರಾಪರಾಗಿ ಯಾವುದೂ ಕುಚ್ಚುಗಳಿಲ್ಲ, ಯಾಕೆಂದರೆ ಅವಾಗ ಕಲಿತ್ಕೊಂಡು ಹಾಕ್ಕೊಂಡಿದ್ದೆ ನಾನೇ. ಅಂದರೆ ಬೇರೆಯವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ, ನಮ್ಮ ಸ್ಯಾರಿ ಮೇಲೆ ಮಾಡಿಬಿಡೋಣ ಅಂತ. ಹಂಗಾಗಿ ಅಷ್ಟು ಪ್ರಾಪರಾಗಿಲ್ಲ. ನೋಡಿ, ಇದು ನಂದು ಸೀಮಂತದ ಸ್ಯಾರಿ. ನನ್ನ ಮಗ ಪ್ರೆಗ್ನೆಂಟ್ ಇದ್ದಾಗ ತೊಗೊಂಡಿದ್ದು ಸೀಮಂತಕ್ಕೆ ಅಂತ. ಎಷ್ಟು ಅಂಗಡಿಯೆಲ್ಲ ಹುಡುಕಿ ತೊಗೊಂಡಿದ್ದೆ ಅಂದರೆ, ಇದೇ ಥರ ಬೇಕು, ಇದೇ ಥರ ಬಾರ್ಡ್ರ್ ಬೇಕು, ಇದೇ ಥರ ಡಿಸೈನ್ ಬೇಕು, ಇದೇ ಥರ ಸಾಫ್ಟಾಗಿರಬೇಕು ಅಂತ ಎಲ್ಲ ನೋಡಿ ತೊಗೊಂಡಿದ್ದೆ. ಇದನ್ನೇನು ನಾನು ಬ್ಲೌಸ್ ಇದೇ ಥರ ಬೇಕು ಅಂತ ಏನು ಹೇಳಿರಲಿಲ್ಲ. ಒಬ್ಬರು ಆಂಟಿ ನನಗೆ ಪರಿಚಯ ಇರೋರು, ಅವರು ಸ್ಟಿಚ್ ಮಾಡೋರು. ಅವರಿಗೆ ನಾನು ಹೇಳಿದ್ದೆ, ಆಂಟಿ ಈ ಥರ ಸ್ಯಾರಿಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ಬೇಕಿತ್ತು ಅಂತ. ಅವರು ಕೊಡಪ್ಪ ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡೋಗಿ, ಅವರು ಫಂಕ್ಷನಿಗೆ ಬರೋಕ್ಕಿತ್ತಲ್ಲ, ಹಿಂದಿನ ದಿನ ತೊಗೊಂಡೋಗಿ ಫಂಕ್ಷನಿಗೆ, ನಂದು ಸೀಮಂತ ಫಂಕ್ಷನಿಗೆ ಬರುವಾಗ ಒಂದು ಅರ್ಧ ಗಂಟೆ ಮುಂಚೆ ತಂದು ಕೊಟ್ಟರು. ಹಾಕಿ ಹಂಗೇ ನೋಡಿ, ಏನೂ ಇದು ಮಾಡಲಿಲ್ಲ, ಹಂಗೆ ಹಾಕ್ಕೊಂಡೆ. ಸ್ಯಾರಿ ಮಾತ್ರ ಕುಚ್ಚು ಮಾತ್ರ ಅವಾಗೇನು ಹಾಕ್ಕೊಂಡಿರಲಿಲ್ಲ.
ಸೀಮಂತ ಮುಗಿಸ್ಕೊಂಡು ನಮ್ಮ ಅಮ್ಮನ ಮನೆಗೆ ಹೊಟ್ಟೋದೆ ಅಲ್ವಾ, ಅಲ್ಲಿ ಇನ್ನೇನು ಕೆಲಸ ಇರಲಿಲ್ಲ ಅಲ್ವಾ, ಕೂತ್ಕೊಂಡು ಸುಮಾರು ಸ್ಯಾರೀಸ್ ತೊಗೊಂಡೋಗಿದ್ದೆ. ಅಂದರೆ ಯೋಚನೆ ಮಾಡಿಕೊಂಡೇ ತೊಗೊಂಡೋಗಿದ್ದೆ. ಅಲ್ಲೇನು ಕೆಲಸ ಇರಲ್ಲ, ಟೈಮ್ ಪಾಸ್ ಹೆಂಗಾದರೂ ಮಾಡಬೇಕಲ್ವ, ಏನು ಮಾಡೋದು ಅಂತ. ಸರಿ ಅಷ್ಟೊತ್ತಿಗೆ ಸ್ಯಾರಿ ಕುಚ್ಚೆಲ್ಲ ಹಾಕೋದೆಲ್ಲ ಕಲ್ತಿದ್ದೆ ಅಲ್ವಾ. ಸುಮಾರು ನನ್ನ ಸ್ಯಾರೀಸು, ಅಮ್ಮನ ಸ್ಯಾರೀಸು, ಅದು ಇದು ಸುಮಾರು ಸ್ಯಾರೀಸ್ಗಳಿಗೆಲ್ಲ ಕೂತ್ಕೊಂಡು ಕುಚ್ಚು ಹಾಕೋದು ಆ ಥರ ಎಲ್ಲ ಮಾಡ್ತಿದ್ದೆ. ಆವಾಗ ತೊಗೊಂಡಿದ್ದು ಸ್ಯಾರಿ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಸಾಫ್ಟಾಗಿದೆ ಸ್ಯಾರಿ. ಕಲರ್ ಕಾಂಬಿನೇಷನ್ ನೋಡ್ತಿರ್ಬೋದು ನೀವು, ಎರಡು ಸೈಡು ಎರಡು ಥರ ಕಲರ್ ಬರುತ್ತೆ. ಸೊ ಅವಾಗ ಹಾಕ್ಕೊಂಡಿದ್ದು ನೋಡಿ. ಈ ಸ್ಯಾರಿ ಬಂದು ನಂದು ಮುಂಚೆ ಮನೆ ಹತ್ರ ಒಂದು ಅಂಗಡಿ ಇತ್ತು. ಅಲ್ಲಿ ಸ್ಯಾರೀಸ್ ಎಷ್ಟು ಚೆನ್ನಾಗಿರೋದು ಅಂತ ಅಂದರೆ ಒಂಥರ ಕಾಟನ್ದು ಸಿಲ್ಕ್ ಬರುತ್ತಲ್ಲ ಆ ಥರ ಸ್ಯಾರೀಸು. ನಂಗೆ ಆ ಸ್ಯಾರೀಸ್ಗಳು ನೋಡಿದ ಕಲ್ಲರು ಮತ್ತು ಪ್ಯಾಟರ್ನಲ್ಲಿ ನೋಡಿದ ತಕ್ಷಣ ಇಷ್ಟ ಆದ ಒಂದು 10-20 ಸ್ಯಾರೀಸ್ ನೋಡೋದು ಆ ಥರ ಎಲ್ಲ ನೋಡ್ತಿರ್ಲಿಲ್ಲ. ನಂಗೆ ಒಂದೆರಡು ಸ್ಯಾರಿ ನೋಡಿದ್ನ, ಅದ್ರಲ್ಲಿ ಯಾವ್ದಾರ ಒಂದು ಇಷ್ಟ ಆಯಿತು ಒಂದು ಎತ್ಕೊಬಂದ್ಬಿಡ್ತಿದ್ದೆ. ಅವ್ರು ಹಂಗೆ ಅಂತಿದ್ರು, ನಿಮಗೆ ಸ್ಯಾರಿ ತೋರ್ಸೋದು ನಂಗೆ ತುಂಬ ಈಸಿ, ಬೇರೆಯವ್ರ ಥರ ಎಲ್ಲ ಫುಲ್ಲು 10, 20, 30 ಎಲ್ಲ ತೆಗ್ಸಿ ಹಾಕಿ ಅದು ಬೇಕು ಇದು ಬೇಡ ಅಂತ ತಲೆ ತಿನ್ನಲ್ಲ, ನೀವು ಯಾವ್ದಾರ ಒಂದು ಸ್ಯಾರಿ ಇಷ್ಟ ಆದರೆ ತೊಗೊಂಡೋಗ್ಬಿಡ್ತೀರಾ ಅಂತ ಹೇಳೋರು ಅವರು. ನೋಡಿ ಇದಕ್ಕೂ ಕೂಡ ಕುಚ್ಚು ನಾನೇ ಹಾಕಿದ್ದು. ಇದು ಆವಾಗ ಬರ್ತಿತ್ತಲ್ಲ ಒಂಥರ ಬಲೆ ಥರ, ಏನೇನೋ ಎಕ್ಸ್ಪೆರಿಮೆಂಟು ಕುಚ್ಚು ಹಾಕೋದ್ರಲ್ಲೂ ಕೂಡ. ಅದು ಫಸ್ಟು ಥ್ರೆಡ್ಡೆಲ್ಲ ಕಟ್ಕೊಂಡು ಲಾಕ್ ಮಾಡಿ 1 ಸ್ಟೆಪ್ಪು 2 ಸ್ಟೆಪ್ಪು 3 ಸ್ಟೆಪ್ ಆ ಥರ ಬರ್ತಿತ್ತಲ್ಲ, ಆ ಥರ ಹಾಕಿ ಏನೇನೋ ಟ್ರೈ ಮಾಡ್ತಿದ್ದೆ. ಬಟ್ ಇದೆಲ್ಲ ಟ್ರೈ ಮಾಡಿ ಕುಚ್ಚು ಹಾಕಿದ್ಮೇಲಂತೂ ಹಾಕ್ಕೊಂಡೇ ಇಲ್ಲ ಸ್ಯಾರೀಸು. ಹಾಕಿ ಇಟ್ಟಿರೋ ಸ್ಯಾರೀಸ್ನೇ ತೊಗೊಂಡು ಕುಚ್ಚಾಕಿ ಟ್ರೈ ಮಾಡ್ತಿದ್ದೆ. ಸ್ಯಾರೀಸ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಕೂಡ ಒಂದೇ ಸಲ ಹಾಕಿರೋದು. ಏನಪ್ಪ ಹಿಂಗೆ ಹೇಳ್ತಿದ್ದಾರೆ, ಎಲ್ಲ ಸ್ಯಾರಿ ಒಂದೊಂದೇ ಸಲನಾ ಅಂತ ಕೇಳ್ಬೋದು ನೀವು. ಹೌದು, ನಾನು ಯಾವ ಸ್ಯಾರಿನೂ ಆಲ್ಮೋಸ್ಟು ತುಂಬ ಇಷ್ಟ ಆದರೆ ಮಾತ್ರ 1-2 ಸಲ, ಹಬ್ಬಬ್ಬ ಅಂದರೆ 3 ಸಲ ಹಾಕಿರ್ಬೋದು. ಈ ಸ್ಯಾರಿ ಮಾತ್ರ 3 ಸಲ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಇದು ಪ್ಯೂರ್ ರೇಷ್ಮೆ. ಇದು ಆವಾಗಿಂದು ಪ್ಯಾಟ್ರನ್ ಬ್ಲೌಸ್ಗಳು ಬೇರೆ ಥರನೇ ಇತ್ತು. ಆ್ಯಕ್ಚುಲಿ ಕ್ಯಾಪ್ ಸ್ಲೀವ್ಸೇ ಇತ್ತು. ನಾನು ಆಲ್ಮೋಸ್ಟ್ ಅವಾಗ ಸ್ಟಾರ್ಟಿಂಗು ಮದುವೆ ಆದಾಗೆಲ್ಲ ಹೊಲಿಸಿರೋದೆಲ್ಲ ಕ್ಯಾಪ್ ಸ್ಲೀವ್ಸೇ. ಬಟ್ ಆಮೇಲೆ ಹೊಲಿಸ್ಕೊಂಡಿರೋ ಸ್ಯಾರೀಸ್ದು ಬ್ಲೌಸ್ ಎಲ್ಲ ಸ್ವಲ್ಪ ಲೆಂತು ಜಾಸ್ತಿ ಇಟ್ಟು ಹೊಲಿಸಿದ್ದೀನಿ. ಬಟ್ ಅವಾಗೇನು ಅಷ್ಟು ಚೆನ್ನಾಗಿ ಹೊಲ್ದಿರಲಿಲ್ಲ. ಮತ್ತು ಬ್ಲೌಸು ಸರಿ ಇರಲಿಲ್ಲ, ಅಂದರೆ ಅದು ಈ ಕಡೆ ಕ್ಯಾಪ್ ಸ್ಲೀವ್ಸು ಇರಲಿಲ್ಲ, ಈ ಕಡೆ ಲೆಂತ್ ಇರಲಿಲ್ಲ. ಹಂಗಾಗಿ ಸ್ವಲ್ಪ ಸ್ಯಾರೀಸ್ನೇ ಕಟ್ ಮಾಡಿ ಅದನ್ನು ಸ್ಟಿಚ್ ಮಾಡಿಸಿದ್ದೆ. ಈ ಥರ ಎಲ್ಲ ಒಂಥರ ಡಿಸೈನಾಗೂ ಕಾಣಿಸುತ್ತೆ ಅಂತ ಅಂದ್ಕೊಂಡು ಮಾಡಿಸ್ಕೊಂಡೆ. ಬಟ್ ಈ ಥರ ಎಲ್ಲ ಮಾಡಿಸಿದ್ಮೇಲೆ, ಅದು ಆಲ್ಟ್ರೇಷನ್ ಮಾಡಿಸಿದ್ಮೇಲೆ ನಾನು ಹಾಕಲೇ ಇಲ್ಲ ಬ್ಲೌಸ್ನ. ಸುಮ್ಮನೆ ಆಲ್ಟ್ರೇಷನ್ ಮಾಡಿಸ್ದೆ, ನೋಡದೆ ಇಟ್ಕೊಂಡೆ ಅಷ್ಟೇ. ಸೊ ಇದು ಯಾಕಾದರೂ ಮಾಡಿಸ್ಕೊಂಡೋ ಅಂತ ಅನ್ನಿಸ್ತು. ಏಕೆಂದರೆ ಚೆನ್ನಾಗಿರೋ ಸ್ಯಾರೀಸ್ದೆಲ್ಲ ಸುಮ್ಮನೆ ಹಾಳು ಮಾಡಿಬಿಟ್ನಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಈಗ ಬೇರೆ ಸ್ಯಾರಿ ಮಿಸ್ ಮ್ಯಾಚ್ ಮಾಡೋಕ್ಕೂ ಆಗಲ್ಲ, ಏನೂ ಇಲ್ಲ, ಹಂಗೆ ಇಟ್ಟಿದ್ದೀನಿ. ನೋಡ್ಬೋದು ಇದು ಪಲ್ಲು ಎಷ್ಟು ಚೆನ್ನಾಗಿದೆ, ಎಷ್ಟು ಗ್ರ್ಯಾಂಡಾಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ. ಇದಕ್ಕೂ ಕೂಡ ಕುಚ್ಚು ನಾನೇ ಹಾಕಿರೋದು. ಈ ಥರ ಎಲ್ಲ ಎಣ್ದು ಬೇಬಿ ಕುಚ್ಚು ಹಾಕಿ ನೋಡಿ, ಅದರದ್ದು ಚಿಕ್ಕ ಚಿಕ್ಕ ಮೋಟಿವ್ಸ್ ಥರ ಬಂದಿದೆ ಅಲ್ಲಿ. ಅದು ಎಷ್ಟು ಚೆನ್ನಾಗಿ, ಅದ್ರ ಥ್ರೆಡ್ ವರ್ಕ್ ಥರ, ಈ ಸಿಲ್ವರ್ ಥ್ರೆಡ್ ವರ್ಕ್ ಬರುತ್ತಲ್ಲ ಪ್ಯೂರ್ ಜೆರಿದು, ಆ ಥರದ್ರಲ್ಲೆಲ್ಲ ವರ್ಕ್ ಮಾಡಿರೋದು ಅದು ಡಿಸೈನು. ತುಂಬ ಚೆನ್ನಾಗಿದೆ ಸ್ಯಾರೀಸು. ಇದು ಎಷ್ಟು ಒಂದು 10 ವರ್ಷದ ಸ್ಯಾರಿ. ಬಟ್ ಹೆಂಗಿದೆ ಅಂತ ಅಂದರೆ, ಏನು ಒಂಥರ ಕಲರ್ ಶೇಡ್ ಆಗಿರೋದು ಆ ಥರ ಈ ಥರ, ಮತ್ತು ಇಟ್ಟು ಹಾಳಾಗ್ತವೆ ಕೆಲವು ಅಂತ ಹೇಳ್ತಾರಲ್ಲ, ಆ ಥರ ಏನೂ ಆಗಿಲ್ಲ. ಯಾಕೆಂದರೆ ಅವಾಗಿನ ಸ್ಯಾರಿಗಳು ನೋಡಿ ಎಷ್ಟು ಚೆನ್ನಾಗಿರ್ತಾವೆ ಕ್ವಾಲಿಟಿ ಅನ್ನೋದಕ್ಕೆ ಇದೇ ಉದಾಹರಣೆ ನೋಡಿ. ಇದೊಂದು ಸ್ವಲ್ಪ ಒಂಚೂರು ಐಸ್ ಕ್ರೀಮ್ ಕರೆಯಾಗಿದೆ. ನಮ್ಮ ನನ್ನ ಮಗ ಯಾವಾಗಲೂ ಒಂದ್ಸಲ ಯಾವುದೋ ಒಂದು ಮದುವೆ ಫಂಕ್ಷನಲ್ಲಿ ಊಟ ಮಾಡ್ಬೇಕಾದ್ರೆ ಐಸ್ ಕ್ರೀಮ್ ಚೆಲ್ಬಿಟ್ಟಿದ್ದ. ಅದು ವಾಶಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇನ್ನೊಂದು ತೋರಿಸ್ತೀನಿ ನಾನು, ಇನ್ನೊಂದು ಸ್ವಲ್ಪ ಸ್ಯಾರೀಸ್ ಬೇರೆದಿದೆ. ಅದರಲ್ಲಿ ಒಂದು ರೇಷ್ಮೆ ಸ್ಯಾರಿನ ವಾಶಿಗೆ ಕೊಟ್ಟು ಅದನ್ನು ಹೆಂಗಾಗೋಗಿದೆ ಅಂದರೆ, ಅದು ನೋಡಿ ಭಯ ಆಗಿ ನಾನು ಕೊಡಲೇ ಇಲ್ಲ. ನೋಡಿ ಈ ಸ್ಯಾರಿ ಮಾತ್ರ ನನ್ನ ಮಗಂದು 4ನೇ ವರ್ಷದ್ದೇನೋ 5ನೇ ವರ್ಷದೋ ಗೊತ್ತಿಲ್ಲ, ಮರ್ತುಬಿಟ್ಟಿದ್ದೀನಿ. ಬರ್ಡೇಗೆ ಅಂತ ತೊಗೊಂಡಿದ್ದು. ಇದನ್ನು ಪ್ಲೈನಾಗಿ ನಾನೇ ಹೊಲಿಸ್ಕೊಂಡೆ ಬ್ಲೌಸ್ನ. ಅದೇ ಮಾಲಾ ಹುಡುಗಿ ಹೊಲಿತಿದ್ಲು ಅಂತ ಹೇಳಿದ್ನಲ್ಲ, ಆ ಹುಡುಗಿ ಹತ್ರ ಹೊಲಿಸ್ಕೊಂಡೆ. ಆ ಹುಡುಗಿ ಹೊಲಿಸ್ಕೊಂಡು ಪ್ಲೈನಾಗಿ ಹೊಲಿಸ್ಕೊಂಡು, ನಂದು ಐಡಿಯಾ ಇತ್ತು ಈ ಥರ ನಾನೇ ಡಿಸೈನ್ ಮಾಡ್ಕೋಬೇಕು ಅಂತ. ಅಷ್ಟರಲ್ಲಿ ಏನೇನು ಯೂಟ್ಯೂಬ್ ನೋಡಿ, ಅವಾಗ ಏನು ಕೆಲಸ ಇಲ್ಲ ಅಂದ್ರೂ ಏನೇನೋ ಡಿಸೈನ್ ಮಾಡ್ತಿರೋದು, ಅದು ಇದು ಏನಾದರೂ ಒಂದು ಮಾಡ್ತಾಯಿರೋ ಒಟ್ಟಿನಲ್ಲಿ. ಸೊ ನಾನೇ ಇದನ್ನು ಐಡಿಯಾ ಮಾಡಿ ಈ ಥರ ಪ್ಲೈನಾಗಿ ಹೊಲಿಸ್ಕೊಳ್ಳೋಣ, ಬ್ಯಾಕ್ ಬಟನ್ ಇಟ್ಟು. ಆಮೇಲೆ ನಾನೇ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಐಡಿಯಾ ಇತ್ತು. ಹಂಗಾಗಿ ಪ್ಲೈನ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡು, ಈ ಥರ ಕುಂದಾನು ಮತ್ತು ಸ್ಟೋನ್ ಬರುತ್ತಲ್ಲ ಅದನ್ನೆಲ್ಲ ತಂದು ಇದಕ್ಕೆ ಗಮ್ ಹಾಕಿ ಅಂಟಿಸಿ, ಮತ್ತು ಈ ಚಿಕ್ಕ ಚಿಕ್ಕ ಬುಟ್ಟ ಇದೆಯಲ್ಲ ಇದನ್ನು ಮಾತ್ರ ಬೇರೆದು ಮ್ಯಾಚಿಂಗ್ ಬ್ಲೌಸಿಗೆ, ಅಂದರೆ ಮ್ಯಾಚಿಂಗ್ ಕ್ಲಾತಿಗೆ ಅಂಟಿಸಿ ಅದನ್ನು ಡ್ರೈ ಆಗಕ್ಕೆ ಬಿಟ್ಟು ಅದನ್ನು ಕಟ್ ಮಾಡಿ ಆಮೇಲೆ ಇದಕ್ಕೆ ಸ್ಟಿಚ್ ಮಾಡಿ ಅದನ್ನು ಆಮೇಲೆ ಮತ್ತೆ
ಗಮ್ ಹಾಕಿದ್ದೀನಿ ಏನಾದರೂ ಬಿಟ್ಟರೆ ಅಂತ ನೋಡಿ ಗಮ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ. ಹಾಕಿದ ಮಾತ್ರ ಒಂದು ಅರ್ಧ ಗಂಟೆ ಅಷ್ಟೇ ಬರ್ಡೇಗೆ, ಆಮೇಲೆ ಮತ್ತೆ ಹಾಕ್ಲೇ ಇಲ್ಲ. ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಈ ಬನಾರಸ್ ಸ್ಯಾರಿ ಬರುತ್ತಲ್ಲ ಪ್ಯೂರ್ ಬನಾರಸಿ, ಆ ಥರ ಸ್ಯಾರಿ ಇದು. ಎಷ್ಟು ವೆಯ್ಟ್ ಇದೆ ಅಂತ ಅಂದರೆ, ನಂದು ಇನ್ನೊಂದು ಬನಾರಸ್ ಸ್ಯಾರಿ ಇದೆ, ತೋರಿಸ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಇದು ಲಾಂಗ್ ಆಗುತ್ತೆ ವಿಡಿಯೋ ಅಂತ, ಇದೇನೇ ಲಾಂಗ್ ಆಗೋಯ್ತು ಆ್ಯಕ್ಚುಲಿ. ಇದು ಪಲ್ಲು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಕಲರ್ ಕಾಂಬಿನೇಷನ್ನು ಕೂಡ ಹಾಕಿದ್ರೆ ಅಷ್ಟು ಚೆನ್ನಾಗಿದೆ. ಬಟ್ ನಾನು ಮತ್ತೆ ಒಂದು ಸಲ ಹಾಕಿದ್ಬಿಟ್ಟು ಮತ್ತೆ ಹಾಕೇ ಇಲ್ಲ. ಅದು ಕುಚ್ಚು ಹಾಕೋಕ್ಕೆ ಸ್ವಲ್ಪ ಥ್ರೆಡ್ಡು ಖಾಲಿ ಆಯಿತು, ಹಂಗಾಗಿ ಸ್ವಲ್ಪ ಮಿಸ್ ಮ್ಯಾಚ್ ಮಾಡಿ ಯಾವುದನ್ನು ಹಾಕಿದ್ದೀನಿ. ಈ ಕ್ರಿಸ್ಟಲ್ಲು ಈ ಥರದ್ದೆಲ್ಲ ಸೇರಿಸಿ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ಅಂದರೆ ಚೆನ್ನಾಗಿರಲಿಲ್ಲ. ಅರ್ಜೆಂಟಿಗೆ ಏನೋ ಬೇಕು ಅಂತ ನನ್ನ ಐಡಿಯಾ ಏನಿತ್ತು ಅಂದರೆ, ಸ್ವಲ್ಪ ಲೆಂತಾಗಿ ಹಾಕಿ ಮುಂದೆ ಏನಾದರೂ ಬೇಕಾದರೆ ಸ್ವಲ್ಪ ಕಟ್ ಮಾಡೋದು ಕುಚ್ಚು ಅಂತ ಆ ಥರ ಐಡಿಯಾದಿಂದ ಹಾಕಿದ್ದೆ. ಬಟ್ ಅದನ್ನೇನು ಮಾಡಲೇ ಇಲ್ಲ. ಮತ್ತು ಹಾಕ್ಕೊಂಡು ಇಲ್ಲ, ಇನ್ನೊಂದು ಸಲ ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗಾದರೂ ಹಾಕೊಳ್ಳುವಾಗ ಏನಾದ್ರೂ ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋಣ, ಅದನ್ನು ತೆಗೆದು ಕಟ್ ಮಾಡಿಸಿ ಬೇರೆ ಕುಚ್ಚು ಏನಾದರೂ ಹಾಕ್ಸ್ಕೊಳ್ಳೋಣ ಅಂತ ಐಡಿಯಾ ಇದೆ. ಮತ್ತು ಇನ್ನೊಂದು ಸ್ಯಾರಿ, ಈ ಸ್ಯಾರಿ ನಾನು ಹೇಳಿದ್ನಲ್ಲ ಕಾಟನ್ ಸೇಲು, ಕಾಟನ್ದು ಸಿಲ್ಕ್ ಸ್ಯಾರಿ ಅಂಗಡಿ ಇತ್ತು ಅಲ್ಲೊಂದು ಅಂತ, ಅಲ್ಲೇ ತೊಗೊಂಡಿದ್ದು ಇದನ್ನು. ಬಟ್ ಇದನ್ನು ಮಾತ್ರ ಆ ಥರದ್ದು ಡಿಸೈನ್ ಇದೆಯಲ್ಲ, ಆ ಡಿಸೈನ್ನ ಬ್ಯಾಂಗೋ ಸ್ಟೋರಲ್ಲಿ ಸಿಕ್ತು. ಒಂದು ಸಲ ಸುಮ್ಮನೆ ಏನೋ ನೋಡೋಕ್ಕೆ ಅಂತ ಹೋಗಿದ್ದೆ, ಕಲರು ಮ್ಯಾಚ್ ಆಗ್ತಿತ್ತು, ಸೊ ಸಿಕ್ತು. ಅದನ್ನು ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಅದನ್ನು ಟೈಲರಿಗೆ ನಾನು ಬ್ಲೌಸ್ ಸ್ಟಿಚ್ ಮಾಡಿಕೊಡುವಾಗ ಕೊಟ್ಟೆ. ಅದನ್ನು ಇದು 3 ಇದೆಯಲ್ಲ, ಇದನ್ನು ಮಾತ್ರ ನಾನೇ ಗಮ್ ಹಾಕಿ ಅಂಟಿಸಿ ಆ ಥರ ಏನೋ ಮಾಡಿರೋದು. ಆ ಸ್ಲೀವ್ಸ್ ಡಿಸೈನು ಮತ್ತು ಇದೆಲ್ಲ ಲೇಸ್, ಇದು ಅವ್ರಿಗೆ ಸ್ಟಿಚ್ ಮಾಡೋರಿಗೆ ಕೊಟ್ಟಿದ್ದೆ ಲೇಸ್ನ ತೊಗೊಂಡೋಗಿ ನಾನೇ. ಆ ಲೇಸ್ ಹಾಕಿ ಆ ಬ್ಲೌಸಿಗೆ ಮಾತ್ರ ಸ್ಟಿಚ್ ಮಾಡಿ ಕೊಟ್ಟಿದ್ದರು. ಆ ಚಿಕ್ಕ ಚಿಕ್ಕದು ಇದೆಯಲ್ಲ ಅದನ್ನು ಮಾತ್ರ, ಹಾಗಾಗಿ ಅವ್ರಿಗೆ ಕೊಟ್ಟಿದ್ದೆ, ಅವರೇನೆ ಸ್ಟಿಚ್ ಮಾಡಿ ಕೊಟ್ಟಿದ್ದರು. ಆಮೇಲೆ ಮುಂದೆನೂ ಕೂಡ ನೋಡಿ ಲೇಸ್ ಕೊಟ್ಟಿದ್ದೆ, ಆ ಲೇಸ್ ಅವ್ರು ಸ್ಟಿಚ್ ಮಾಡಿಕೊಟ್ಟಿದ್ರು. ಆ ಮಿಕ್ಕಿದ್ದು ಬ್ಲೌಸ್ದು ಏನೇನಿದೆ ಅದನ್ನು ನಾನು ಡಿಸೈನ್ ಮಾಡ್ಕೊಂಡಿದ್ದೆ. ಥರ ಚೆನ್ನಾಗಿದೆ ಇದು, ಇವಾಗ್ಲೂ ಹಾಕ್ಬೋದು ಆ ಥರ ಇದೆ. ಬಟ್ ಇದನ್ನು ಯಾವುದೋ ಒಂದು ಮದುವೆಗೆ ಅಂತ ಸ್ಟಿಚ್ ಮಾಡಿಸ್ಕೊಂಡು ಒಂದೇ ಸಲ ಹಾಕ್ಕೊಂಡಿರೋದು. ನೋಡಿ ಥ್ರೆಡ್ ಎಲ್ಲ ಆಗಲೇ ಬ್ಯಾಕ್ ಸೈಡ್ ಕಟ್ತೀವಲ್ಲ, ಥ್ರೆಡ್ ಎಲ್ಲ ಸ್ವಲ್ಪ ಹೋಗಿದೆ. ಇನ್ನು ಮತ್ತೆ ಹಾಕಬೇಕು ಅಂದರೆ ಅದನ್ನೆಲ್ಲ ರಿಪೇರಿ ಮಾಡಿಸ್ಕೋಬೇಕು. ಸೊ ಯಾರು ರಿಪೇರಿ ಮಾಡಿಸ್ತಾರೆ ಅನ್ನೋದೇ ನಂಗೆ ದೊಡ್ಡ ತಲೆನೋವು, ಹಂಗಾಗಿ ಏನು ರಿಪೇರಿ ಏನು ಹೋಗಿಲ್ಲ. ನೋಡಿ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಡಬಲ್ ಕಲರು, ಒಂದು ಸೈಡ್ ನೋಡಿದ್ರೆ ಬ್ಲೂ ಕಾಣಿಸುತ್ತೆ, ಇನ್ನೊಂದು ಸೈಡ್ ನೋಡಿದ್ರೆ ಒಂಥರ ಗೋಲ್ಡನ್ ಥರ ಕಾಣಿಸುತ್ತೆ. ಸ್ಯಾರಿ ತುಂಬ ಸಾಫ್ಟ್ ಇದೆ. ಮತ್ತು ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಬ್ಲೂನಲ್ಲಿ ಮೇಲೆ ಒಂಥರ ಗೋಲ್ಡನ್ ಥರ ಬಂದಿದೆ. ಇದಕ್ಕೂ ಕೂಡ ನಾನೇ ಹಾಕಿರೋದು ಆ್ಯಕ್ಚುಲಿ. ನೋಡಿ ಬೇರೆದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದೆ, ಏನೇನೋ ಬೀಡ್ಸ್ ಎಲ್ಲ ಯೂಸ್ ಮಾಡಿ. ಆ ಬೀಡ್ಸ್ ಏನೋ ಕಲರೇ ಸ್ವಲ್ಪ ಶೇಡ್ ಆಗಿದೆ ಅಂತ ಅನ್ನಿಸ್ತಾ ಇದೆ, ಅಂದರೆ ಮ್ಯಾಚಿಂಗ್ ಹಾಕಿದೆ, ಗೋಲ್ಡು ಕಲರ್ ಮ್ಯಾಚಿಂಗ್ ಅಂತ. ಬಟ್ ಸ್ವಲ್ಪ ಶೇಡ್ ಆಗಿದೆ ಅಂತ ಅನ್ನಿಸ್ತಿದೆ. ಬಟ್ ಚೆನ್ನಾಗಿದೆ, ಇವಾಗಲೂ ಕೂಡ ಹಾಕೋಬೋದು ಸ್ಯಾರಿಗೆ. ಬ್ಲೌಸು ಕರೆಕ್ಟಾಗಿದ್ದರೆ ಬೇರೆ ಏನಾದರೂ ಮಿಸ್ಟೇಕ್ ಇರುತ್ತೆ, ಹಾಕೋಕ್ಕಾಗಲ್ಲ. ಅಥವಾ ಬೇರೆ ಎಲ್ಲ ಸರಿ ಇದ್ದರೆ ಬ್ಲೌಸ್ ಸರಿ ಇರಲ್ಲ, ಹಂಗಿದೆ. ಈ ಸ್ಯಾರಿ ನೋಡಿ, ಇದು ನನ್ನ ಇಷ್ಟ ತನಕ ಹೇಳಿ ಸ್ಯಾರಿಗಳೆಲ್ಲ ಸುಮಾರು ವೆಯ್ಟ್ ಇತ್ತು. ಬಟ್ ಈ ಸ್ಯಾರಿ ವೆಯ್ಟ್ಲೆಸ್. ಎಷ್ಟು ವೆಯ್ಟ್ಲೆಸ್ ಅಂತಂದರೆ, ಹಾಕ್ಕೊಂಡಿದ್ರೆ ಎಷ್ಟು ಒಂಥರ ಏನು ಫೀಲೇ ಆಗೋಲ್ಲ. ವೆಯ್ಟ್ ಇದೆ, ಹಾಕ್ಕೊಂಡಿದ್ವಿ ಸ್ಯಾರಿ, ತೆಗಿಬೇಕು, ಬೇಗ ಬಿಚ್ಚಬೇಕು, ಚೇಂಜ್ ಮಾಡಬೇಕು ಸ್ಯಾರಿ ಅಂತ ಅನಿಸೋದೇ ಇಲ್ಲ. ನೋಡಿ ಬ್ಲೌಸ್ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ ಅಂತ ಅಂದರೆ, ನಂದು ಸೀಮಂತದ್ದು ಬ್ಲೌಸ್ ಹೊಲ್ಕೊಟ್ಟಿದ್ರಲ್ಲ ಆ ಆಂಟಿನೇ ಇದನ್ನು ಸ್ಟಿಚ್ ಮಾಡಿದ್ದು. ಡಿಸೈನ್ ಹೆಂಗಿದೆ ಅಂದರೆ, ಅದು ಆ ಡಿಸೈನ್ ಮಾಡೋದು ಸ್ವಲ್ಪ ಕಷ್ಟ. ನಾನು ಅವ್ರ ಹತ್ರನೇ ನನಗೆ ಆ್ಯಕ್ಚುಲಿ ನಾನು ಬ್ಲೌಸು ಸ್ಟಿಚ್ ಮಾಡೋದೆಲ್ಲ ಕಲ್ತ್ಕೊಂಡಿದ್ದು. ಆಂಟಿ ನನ್ನ ಸ್ಟಿಚ್ ಮಾಡುವಾಗ ನೋಡ್ತಿದ್ದೆ, ಅದು ತುಂಬ ಕಷ್ಟ ಅದು ಡಿಸೈನ್ ಮಾಡೋದು. ಬಟ್ ಆ ಆಂಟಿ ಮಾಡಿದ್ರೂ ಕೂಡ ಏನು ಪಾಪ ಎಕ್ಸ್ಟ್ರಾ ದುಡ್ಡೇ ಕೇಳ್ತಿರ್ಲಿಲ್ಲ. ಎಷ್ಟು ಕೊಡ್ತೀನಿ ನಾನು ಅಷ್ಟು ತೊಗೊಳೋರು. ಈ ಥರ ಬೇಕು ಆಂಟಿ ಅಂತ ಕೇಳಿದ್ರೆ ಸಾಕು, ಅದೇ ಥರ ಮಾಡಿ ಕೊಡೋರು. ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಎಷ್ಟು ಸಾಫ್ಟ್ ಇದೆ ಅಂತ ಅಂದರೆ, ಒಂಥರ ಮುಟ್ಟಿದ್ರೆ ಒಂಥರ ಬೆಣ್ಣೆ ಥರ, ಇನ್ನೊಂದು ಸಲ ಹಾಕೊಳ್ಳೋಣ ಅನ್ನಿಸ್ಬೇಕು ಕೆಲವೊಂದು ಸ್ಯಾರಿಗಳು, ಆ ಥರ ಇದೆ. ಇದು ಕೂಡ ನೋಡಿ, ಇದಕ್ಕೂ ಕುಚ್ಚು ನಾನೇ ಹಾಕಿರೋದು. ಬಟ್ ಈ ಸ್ಯಾರಿ ಅದೇ ಹಾಕೋಬೇಕು ಇನ್ನೊಂದು ಸಲ ನೋಡೋಣ. ಬಟ್ ಬ್ಲೌಸು ಬ್ಯಾಕು ಡೀಪ್ ಅಷ್ಟಿಲ್ಲ, ಏನೋ ಒಂಥರ ಚೇಂಜ್ ಇದೆ. ಸೊ ಹಂಗಾಗಿ ನೋಡೋಣ, ಇನ್ನೊಂದು ಸಲ ಏನಾದರೂ ಟ್ರೈ ಮಾಡ್ತೀನಿ ಹಾಕೋಕ್ಕೆ. ಬಟ್ ಅದನ್ನು ಕೂಡ ಒಂದೇ ಸಲ ಹಾಕ್ಕೊಂಡಿರೋದು. ನೋಡಿ ಈ ಸ್ಯಾರಿ ಬಂದು ನಮ್ಮನೆ ಗೃಹ ಪ್ರವೇಶದ ಸ್ಯಾರೀಸ್ದು ಇದ್ರದ್ದು ಬ್ಲೌಸ್ ಎಲ್ಲಿ ಅಂತ ನೋಡ್ತಾ ಇರ್ಬೋದು. ಇದ್ರದ್ದೊಂದು ದೊಡ್ಡ ಕತೆ ಇದೆ. ನನ್ನ ಮನೆ ಶಿಫ್ಟ್ ಮಾಡಬೇಕಾದ್ರೆ ಪ್ಯಾಕ್ ಆ್ಯಂಡ್ ಮೂವರ್ಸ್ ಅವ್ರಿಗೇ ಕೊಟ್ಟಿದ್ವಿ. ಅವ್ರು ಹೆಂಗೆ ಮಾಡ್ತಾರೋ ಏನೋ ಅನ್ನೋ ಭಯಕ್ಕೆ ನಾನೇ ಸ್ವಲ್ಪ ಸ್ಯಾರೀಸ್ನೆಲ್ಲ ಒಂದು ಚೀಲ ತೊಗೊಂಡು 1-2 ದಿನದ ಮುಂಚೆನೇ ವಾಶ್ ಮಾಡಿ ಚೀಲನ ನೀಟಾಗಿ ಅದಕ್ಕೆ ಸ್ವಲ್ಪ ಸ್ಯಾರೀಸ್ದೆಲ್ಲ ಬೇಕಾಗಿರೋ ಸ್ಯಾರೀಸ್ಗಳೆಲ್ಲ ಹಾಕಿ ಇಟ್ಟೋಣ ಅಂತ ಐಡಿಯಾ ಇತ್ತು. ನೋಡಿ ಇದು ಪಲ್ಲು ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ,
ತುಂಬ ಸಾಫ್ಟಾಗಿದೆ, ಬಟ್ ಅಷ್ಟೇನು ನನಗಿಷ್ಟ ಆಗಲಿಲ್ಲ. ಬಟ್ ಅರ್ಜೆಂಟಿಗೆ ತೊಗೋಬೇಕಿತ್ತು, ಹಂಗಾಗಿ ತೊಗೊಂಡೆ. ಅದು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರಿಗೆ ಕೊಟ್ಟಿದ್ವಲ್ಲ, ಅವ್ರು ಏನು ಮಾಡಿಬಿಡ್ತಾರೋ ಅಂತ ಭಯಕ್ಕೆ ನಾನೇ ಸ್ವಲ್ಪ ಸ್ಯಾರೀಸ್ಗಳ್ನೆಲ್ಲ ಬ್ಲೌಸ್ಗಳ್ನೆಲ್ಲ ಒಂದು ಚೀಲಕ್ಕೆ ತುಂಬಿಟ್ಟಿದ್ದೆ. ನನ್ನ ಹತ್ರ ತುಂಬ ಬೇಡದಿರೋ ಬಟ್ಟೆಗಳಿತ್ತು, ಅದನ್ನೆಲ್ಲ ಅನಾಥಾಶ್ರಮಕ್ಕೆ ಕೊಡೋಣ ಅಂತ ತುಂಬಿಟ್ಟಿದ್ದ ಬಟ್ಟೆ ಚೀಲದ ಜೊತೆ ಅದು ಹೊರ್ಟೋಗ್ಬಿಟ್ಟಿದೆ. ಸೊ ಹಂಗಾಗಿ ಅದು ಮಿಸ್ ಆಗಿದೆ ಬ್ಲೌಸು. ನೋಡಿ, ಅದೊಂದು ಸ್ಯಾರಿ, ಆ 3 ಸ್ಯಾರಿ, ಇದು ಒಂದು 4 ಸ್ಯಾರಿ ನಂಗೆ ತುಂಬ ಫೇವ್ರೆಟ್ ಸ್ಯಾರಿ. ಆಲ್ಮೋಸ್ಟ್ ಇರೋದೆಲ್ಲ ಫೇವ್ರೆಟ್ಟೇ, ಬಟ್ ಅದರಲ್ಲಿ ಕೆಲವೊಂದು ಫೇವ್ರೆಟ್ ಇರುತ್ತಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ